ಎ ಜರ್ನಿ ಆಫ್ 1000 miles ಬಿಗಿನ್ಸ್ ವಿತ್ ಸಿಂಗಲ್ ಸ್ಟೆಪ್ ಅಂತ. ಮೊದಲ ಹೆಜ್ಜೆ ಇಡದೆ ಯಾವ ಯಾನವನ್ನು ಆರಂಭಿಸುವುದಕ್ಕಾಗೋದಿಲ್ಲ. ಸೊ ಇಲ್ಲಿರುವ ಯಾರು ನಮ್ಮ ಕ್ರಿಯೇಟಿವಿನ ತಂಡ ಇದ್ದಾರೆ, ಅದರ ಸಂಸ್ಥಾಪಕರಿದ್ದಾರೆ, ಅವರು ಈ ವಿದ್ಯಾರ್ಥಿಗಳಿಗೆ ಒಂದು ಆದರ್ಶ ಆಗಿದ್ದಾರೆ. ಯಾಕಂದರೆ ಒಂದು ಸಂಕಲ್ಪದಿಂದ ಎಂಥ ಸಾಧನೆಯ ಎತ್ತರಕ್ಕೆ ಏರಬಹುದು ಎನ್ನುವುದಕ್ಕೆ ಅವರೇ ಸಾಕ್ಷಿಯಾಗಿದ್ದಾರೆ. ಕ್ರಿಯೇಟಿವ್ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರ ಸಾಧನೆಗೆ, ಅವರ ಸಂಕಲ್ಪಕ್ಕೆ ಮೊದಲ ಅಭಿನಂದನೆಗಳನ್ನು ಸಮರ್ಪಿಸ್ತೇನೆ. ಇವತ್ತು ನೀವೆಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆಗಳಿಂದ ಇಲ್ಲಿಗೆ ಬಂದಿದ್ದೀರಿ. ಕರಾವಳಿ ಎನ್ನುವುದು ಇವತ್ತು ಏನಾಗಿದೆ ಅಂದರೆ ಒಂದು ಶೈಕ್ಷಣಿಕ ಹಬ್ಬ ಆಗಿದೆ. ನಮ್ಮ ಕರ್ನಾಟಕದ ಎಲ್ಲ ಭಾಗದ ವಿದ್ಯಾರ್ಥಿಗಳು ಕೂಡ ಇವತ್ತು ಕರಾವಳಿಯಲ್ಲಿದ್ದಾರೆ. ಯಾಕೆ ಕರಾವಳಿಗೆ ಬಂದಿದ್ದಾರೆ? ಅದು ಹಬ್ಬ ಮಾತ್ರ ಅಲ್ಲ, ಒಂದು ಹಬ್ಬವೇ. ನಮ್ಮಲ್ಲೆಲ್ಲ ಒಂದು ಮನೆಯಲ್ಲಿ ಒಂದು ಫಂಕ್ಷನ್ ಮಾಡೋದಿದ್ರೆ ಒಂದು 300-400 ಜನ ಸೇರ್ತಾರೆ ಅಂತಿದ್ರೆ ಅವರನ್ನು ಸುಧಾರಿಸೋದು, ಅದಕ್ಕೆ ಒಂದು ಅಡುಗೆ ತಯಾರಿ ಮಾಡೋದು, ಅವರನ್ನು ಊಟ ಮಾಡಿಸೋದು, ಕಳಿಸೋದು, ಇದುವೇ ಒಂದು ಭಾಳ ಎಷ್ಟು ಕಷ್ಟದ ಕೆಲಸ ಅಂತ ನಮ್ಗೆ ಗೊತ್ತು. ಆದರೆ ಕರಾವಳಿಯ ಶಿಕ್ಷಣ ಸಂಸ್ಥೆಗಳಲ್ಲಿ, ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರತಿ ದಿನ 10,000 15,000 ವಿದ್ಯಾರ್ಥಿಗಳಿಗೆ ಒಂದು ಹಬ್ಬದ ಹಾಗೆ ಒಂದು ವಾತಾವರಣ. ಇದನ್ನೆಲ್ಲ ನಿಭಾಯಿಸುವುದು ಹೇಗೆ ಅಂತ ಭಾಳ ಅದ್ಭುತವಾದ ಒಂದು ಸಾಹಸ ಇದು. ಆದರೆ ಇದು ಸಾಧ್ಯ ಆಗಿದೆ ನಮ್ಮ ಕರಾವಳಿಯಲ್ಲಿ. ಆದರೆ ಈ ಕರಾವಳಿಯಲ್ಲಿ ನಾವು ಇನ್ನೊಂದು ನೆಲೆಯಿಂದನೂ ಕೂಡ ಯೋಚನೆ ಮಾಡಬೇಕು. ಇಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದಿದ್ದಾರಲ್ಲ, ಇಡೀ ಕರ್ನಾಟಕದಾದ್ಯಂತ ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಲ್ಲ, ಈಗ ಕರಾವಳಿಯ ಜವಾಬ್ದಾರಿ ಜಾಸ್ತಿ ಆಗಿದೆ. ನಾವು ಕರಾವಳಿಯ ಜನ ಬಹಳ ಜವಾಬ್ದಾರಿಯಿಂದ ವರ್ತಿಸಬೇಕಾದಂಥ ದಿನಗಳಲ್ಲಿ ನಾವಿದ್ದೇವೆ. ಈ ಕರಾವಳಿಯನ್ನು ನಾವು ಅಗ್ನಿಕುಂಡ ಮಾಡಬೇಕು, ನಾವು ಈ ಕರಾವಳಿಯನ್ನು ದೀಪಸ್ತಂಭ ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ ದಿನಗಳಲ್ಲಿದ್ದೇವೆ. ಅಗ್ನಿಕುಂಡ ಮಾಡುವುದು ಬಹಳ ಸುಲಭ, ಅಲ್ಲೆಲ್ಲ ಭಸ್ಮ ಆಗಿ ಹೋಗುತ್ತೆ. ಆದರೆ ದೀಪಸ್ತಂಭ ಮಾಡುವುದು ಹೇಗೆ? ಅದು ನಾಡಿಗೆ ಬೆಳಕು ನೀಡುವ ಸ್ತಂಭ ಆಗಬೇಕು. ಇಡೀ ಇಷ್ಟು ಜನ ವಿಶ್ವಾಸ ಇಟ್ಟು ಇಲ್ಲಿ ಬಂದಿದ್ದಾರಲ್ಲ, ಬಂದವರಿಗೆ ಅವರ ಬದುಕನ್ನು ಬೆಳಗುವ ಒಂದು ದೀಪಸ್ತಂಭ ಆಗುವುದು ಉಂಟಲ್ಲ, ಅದು ಬಹಳ ದೊಡ್ಡ ಸಂಗತಿ ಅಂತ. ನನಗೆ ಯಾಕೆ ಕ್ರಿಯೇಟಿವ್ ಸಂಸ್ಥೆಯ ಈ ಬೆಳವಣಿಗೆ ತುಂಬ ಇಷ್ಟ ಆಗಿದೆ ಅಂದರೆ, ಅವರೊಂದು ದೀಪಸ್ತಂಭವಾಗುವ ದಾರಿಯಲ್ಲಿ ನಡೀತಾ ಇದ್ದಾರೆ. ದೀಪಸ್ತಂಭ ಮಾಡುವುದು ಹೇಗೆ? ಒಂದು ಶಿಕ್ಷಣ ಸಂಸ್ಥೆಯನ್ನು ಒಂದು ನಾಡಿನ ದೀಪಸ್ತಂಭವಾಗಿ ಕಟ್ಟುವುದು ಹೇಗೆ? ನಮ್ಮಲ್ಲೊಂದು ಭಾಳ ಇಂಗ್ಲೀಷ್ನಲ್ಲೊಂದು ಮಾತಿದೆ, ದ ಕಲರ್ ಆಫ್ ದ ರ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್, ದ ಏಜ್ ಆಫ್ ದ ರ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್. cat catches the rat, how the cat catches the rat ಎನ್ನುವುದು ತುಂಬ ಇಂಪಾರ್ಟೆಂಟ್. ಅಂದರೆ ಇಲಿ ಅನ್ನೋದು ಹೇಗೆ ಹಿಡಿತದೆ ಅನ್ನೋದು ಇಂಪಾರ್ಟೆಂಟ್ ಅನ್ನುವ ಒಂದು ವಾದ ನಮ್ಮಲ್ಲಿ ಆಧುನಿಕವಾದ ವಾದ ಆಯಿತು. ಅಂದರೆ ನಾವು ಯಾವುದು ಗುರಿಯನ್ನು ಮುಟ್ಟಬೇಕಾಗಿದೆಯೋ ಆ ಗುರಿಯನ್ನು ತಲುಪುವುದಷ್ಟೇ ಮುಖ್ಯ ಅಂತ. ಆದರೆ ಭಾರತೀಯ ಪರಂಪರೆ ಆ ಮಾದರಿಯದ್ದಲ್ಲ. ನಮ್ಮಲ್ಲಿ 2 ಶಿಕ್ಷಣದ ಮಾದರಿಗಳಿಗೆ, ಒಂದು ಶುಕ್ರಾಚಾರ್ಯರ ಮಾದರಿ, ಇನ್ನೊಂದು ಬೃಹಸ್ಪತಿಯ ಮಾದರಿ. ಅಜಿತ್ ಹನುಮಕ್ಕನವರು ಅದನ್ನು ಮಾತಾಡುವಾಗ ಪ್ರಸ್ತಾಪ ಮಾಡಿದರು ಸಣ್ಣಕ್ಕೆ. ಶುಕ್ರಾಚಾರ್ಯರು ಹೇಗೆ ಅಂದರೆ, ಅವರು ಒಂದೇ ಕಣ್ಣು. ನಾವು ಯಾವುದನ್ನಾದರೂ ಕಾನ್ಸಂಟ್ರೇಟ್ ಆಗಿ ನೋಡಬೇಕು ಅಂತಿದ್ರೆ ಒಂದು ಕಣ್ಣಿನಿಂದ ನೋಡ್ತೇವೆ. ಭಾಳ ಏಕಾಗ್ರವಾಗಿ ಗುರಿ ಏನಿದೆ ಆ ಗುರಿಯನ್ನು ತಲುಪುವುದು, ಆ ಗುರಿಯನ್ನು ತಲುಪುವುದಷ್ಟೇ ಮುಖ್ಯ ಎನ್ನುವ ಒಂದು ಮಾದರಿ. ಅಲ್ಲಿ ದಾರಿ ಮುಖ್ಯ ಅಲ್ಲ. ಆದರೆ ಬೃಹಸ್ಪತಿ ದಾರಿ ಇದೆಯಲ್ಲ, ಆ ದಾರಿ ಅದು ನಿಮ್ಮ ಗುರಿ ಎಷ್ಟು ಮುಖ್ಯನೋ ಅದರ ದಾರಿಯೂ ಅಷ್ಟೇ ಮುಖ್ಯ ಅಂತ ಭಾವಿಸಿದೆ. ಬಹಳ ಮುಖ್ಯವಾದ ನೆಲೆ ಆಯಿತು. ಆದ್ದರಿಂದಲೇ ಶುಕ್ರಾಚಾರ್ಯರಿಂದ ಯಾರು ಉಪಕೃತರಾದರೋ ಅವರೆಲ್ಲ ಒಂದು ಮಟ್ಟದಲ್ಲಿ ಅವರು ರಾಕ್ಷಸರ ಗುರುಗಳಾಗ್ತಾರೆ. ಶುಕ್ರಾಚಾರ್ಯ ದೇವತೆಗಳು ಬೃಹಸ್ಪತ್ಯಾಚಾರ್ಯರ ಕೈಯಡಿಯಲ್ಲಿ ಯಾರು ವಿದ್ಯಾಭ್ಯಾಸವನ್ನು ಪಡೆದರೋ ಅವರೆಲ್ಲ ದೇವತೆಗಳಾಗಿ ಪರಿವರ್ತನೆ. ಇದೆಲ್ಲ ರೂಪಕಗಳು ಅಂತ ನಾವು ಪುರಾಣವನ್ನು ಅರ್ಥೈಸಿಕೊಳ್ಬೇಕಾದಂಥ ರೂಪಕಗಳು. ಅಂದರೆ ವಿದ್ಯಾಭ್ಯಾಸದ ಗುರಿಯನ್ನು ಪಡೆಯುವುದು, ಅಂಕಗಳನ್ನು ಪಡೆಯುವುದಷ್ಟೇ ಅಥವಾ ಯಾವುದೋ ಒಂದನ್ನು ಪಡೆಯುವುದಷ್ಟೇ ಅಲ್ಲ, ನಾವು ಅದನ್ನು ಪಡೆಯುವುದಕ್ಕೆ ಬಳಸತಕ್ಕಂಥ ದಾರಿಯೂ ಕೂಡ ಎಷ್ಟು ಮುಖ್ಯ ಎನ್ನುವುದು ಬಹಳ ಬಹಳ ಮುಖ್ಯ.
ಅದರಿಂದ ಜೀವನದಲ್ಲಿ ಸಾಧನೆಯನ್ನು ಮಾಡುವಾಗ ಸಾಧನೆಯ ಗುರಿ ಮಾತ್ರ ಮುಖ್ಯ ಅಲ್ಲ, ಬದಲಾಗಿ ಆ ಗುರಿಯನ್ನು ತಲುಪುವುದಕ್ಕೆ ನಾವು ಸಾಗುವ ದಾರಿ ಉಂಟಲ್ಲ, ಅದು ಎಷ್ಟು ಸಾತ್ವಿಕವಾದುದು ಎನ್ನುವುದು ಕೂಡ ಅಷ್ಟೇ ಮುಖ್ಯವಾದದ್ದು. ಆ ಹಿನ್ನೆಲೆಯಿಂದ ನನಗೆ ಇಷ್ಟ ಆಗೋದು ಇಲ್ಲಿನ ಕ್ರಿಯೆಗಳು. ಕ್ರಿಯೇಟಿವ್ನಲ್ಲಿ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸ್ತಾ ಇದ್ದಾರೆ. ಖಾಲಿ ಅಂಕಕ್ಕೆ ಮಾತ್ರ ಅಲ್ಲ, ಅಂಕ ಬೇಕು, ಅದಕ್ಕೆ ಬೇಕಾದ ಟೈಮ್ ಟೇಬಲ್ ಬೇಕು, ಅದಕ್ಕೆ ಬೇಕಾದ ಶಿಸ್ತು ಬೇಕು, ಎಲ್ಲ ಬೇಕು. ಅದರ ಜೊತೆಗೇನೆ ಏನು ಇಲ್ಲಿ ನಮ್ಮ ಇಡೀ ಕ್ರಿಯೇಟಿವ್ ತಂಡ ಅವರು ಈ ಪುಸ್ತಕಗಳ ಮೇಲಿನ ಪ್ರೀತಿ ಅಥವಾ ನಿಮ್ಮ ದಾರಿಯನ್ನು, ನಿಮ್ಮ ಮನಸ್ಸನ್ನು ರೂಪಿಸುವ ಒಂದು ದಾರಿ ಏನಿದೆ ಅದರಲ್ಲಿ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಕೈ ಹಿಡಿದು ಮುನ್ನಡೆಸ್ತಾ ಇದ್ದಾರೆ ಎನ್ನುವುದು ನೀವು ಇಲ್ಲಿ ಕಲಿತ ನಿಮ್ಮ ಭವಿಷ್ಯಕ್ಕೆ ನಿಜವಾಗಿ ಒಳ್ಳೆಯದಾಗುತ್ತೆ ಎನ್ನುವುದರ ಒಂದು ದ್ಯೋತಕ ಅಂತ ನಾನು ಭಾವಿಸ್ತೇನೆ. ಪುಸ್ತಕ ಮನೆ ಭಾಳ ಚೆನ್ನಾದ ಒಂದು ನಿಮಿಷದಲ್ಲಿ ಮುಗಿಸ್ತೇನೆ ಸರ್. ಪುಸ್ತಕ ಮನೆ ಹೆಸರೇ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಮನೆ ಎನ್ನುವ ಕಲ್ಪನೆ ಉಂಟಲ್ಲ, ನಮ್ಮಲ್ಲಿ ಇವತ್ತು ಎಲ್ಲ ವಿಲ್ಲಗಳಾಗಿ ಬಿಟ್ಟಿವೆ, ಮನೆಗಳೆಲ್ಲ ವಿಲ್ಲಗಳಾಗಿ ಬಿಟ್ಟಿವೆ. ದರಿಯಲ್ಲಿ ಬರ್ತಾ ಇರುವಾಗ ಒಂದು ಕಡೆ ನೋಡಿದೆ, ತುಂಬ ಚಂದದ ಮನೆ ಕಟ್ಟಿದ್ದಾರೆ, ಭಾಳ ಚಂದ ಇದೆ. ಗೇಟಿನಲ್ಲಿ ಮಾತ್ರ ರೂಪವಿಲ್ಲ ಅಂತ ಹೆಸರು ಬರೆದಿದ್ದಾರೆ. ಅದು ಇಂಗ್ಲೀಷಲ್ಲಿ ಬರೆದಿದ್ದಾರೆ, ಆದರೆ ಅರ್ಥ ಆಗ್ತದೆ. ಇದು ಕನ್ನಡಕ್ಕೆ ಅಂದರೆ ನಮ್ಮ ಮನೆಗಳು ಹೇಗಾಗ್ತಾ ಇದ್ದೀವಿ ಅಂದರೆ, ಅಲ್ಲಿ ನಮ್ಮ ಮನೆಗಳಿಗೆ ನೀವು ನೋಡಿ, ಅದಕ್ಕೊಂದು ಅಂಗಳ ಇದೆ, ಅದಕ್ಕೊಂದು ಚಾವಡಿ ಇದೆ. ಆ ಚಾವಡಿಯ ಒಳಗಡೆ ಒಂದು ನಮ್ಮದೇ ಆದ ಓದುವ ಕೋಣೆ ಇದೆ, ನಮ್ಮದೇ ಆದ ದೇವರ ಜೊತೆಗೆ ನಾವು ಸಂಭಾಷಿಸೋದಕ್ಕಿರುವ ಒಂದು ದೇವರ ಕೋಣೆ ಇದೆ, ಆಚೆಗೆ ಒಂದು ಅಡುಗೆ ಮನೆ ಇದೆ. ಎಲ್ಲ ಇದನ್ನು ನೀವು ಗಮನಿಸ್ತಾ ನೋಡಿ. ಅಂಗಳಕ್ಕೆ ಎಲ್ಲರೂ ಬರ್ತೇವೆ, ಅಂಗಳದಲ್ಲಿ ನಾವು ಆಟ ಆಡ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ಅಂಗಳದಿಂದ ಒಳಗೆ ಹೋಗುವಾಗ, ಮನೆ ಒಳಗೆ ಹೋಗುವಾಗ ಕಾಲು ತೊಳೆದು ಒಳಗೆ ಹೋಗ್ತೇವೆ. ಅಂದರೆ ಹೊರಗಿನ ಕೊಳಕು ನಮ್ಮ ಮನೆಯೊಳಗೆ ಪ್ರವೇಶ ಮಾಡುವುದು ಬೇಡ ಅಂತ. ಚಾವಡಿಯಲ್ಲಿ ಕೂತು ಎಲ್ಲರೂ ಮಾತಾಡ್ತೇವೆ, ಅಲ್ಲಿ ಒಂದು ಲೋಕಾಂತ ಇದೆ. ಅದುವೇ ನೀವು ಒಳಗೆ ಹೋಗಿ ನಿಮ್ಮ ದೇವರ ಕೋಣೆಗೆ ಹೋಗಿ, ನಿಮ್ಮ ಓದುವ ಕೋಣೆಗೆ ಹೋಗಿ, ಅಲ್ಲಿ ಒಂದು ಏಕಾಂತ ಇದೆ. ನಮ್ಮ ಬದುಕಿನಲ್ಲಿ ಒಂದು ಏಕಾಂತವೂ ಬೇಕು, ನಮ್ಮ ಬದುಕಿನಲ್ಲಿ ಒಂದು ಲೋಕಾಂತವೂ ಬೇಕು. ಒಂದು ಲೋಕಾಂತ ಯಾಕೆ ಬೇಕು ಅಂದರೆ, ಈ ಲೋಕದಲ್ಲಿ ಏನು ನಡೀತದೆ ಅದನ್ನೆಲ್ಲ ನಾವು ತಿಳ್ಕೊಳ್ಬೇಕಲ್ಲ, ಅದಕ್ಕೆ ನಮಗೆ ಲೋಕಾಂತ ಬೇಕು. ಅದರಿಂದ ನಮಗೊಂದು ಏಕಾಂತವೂ ಬೇಕು, ಪವಿತ್ರ ಅದು. ಅದರಿಂದ ವಿದ್ಯಾರ್ಥಿಗಳೇ, ನೀವು ಈ ಜಗತ್ತಿನ ಲೋಕಾಂತದಲ್ಲಿ ಕರಗಬಾರದು. ಏನು ನಾವು ಮೊಬೈಲ್ನ ಸಂಗತಿಗಳನ್ನು ಮತ್ತೆ ಮತ್ತೆ ಮಾತಾಡ್ತಾ ಇರ್ತೇವೋ ಆ ಲೋಕಾಂತದಲ್ಲಿಯೇ ನಾವು ಕರಗಿ ಬಿಡುವುದಲ್ಲ. ನಮ್ಮ ಒಳಗಿರುವ ಒಂದು ಭಾವ ಪ್ರಪಂಚ ಏನಿದೆ, ನಮ್ಮ ಒಳಗೆ ಇರತಕ್ಕಂಥ ನಮ್ಮದೇ ಆದ ಒಂದು ಕನಸಿನ ಲೋಕ ಇದೆಯಲ್ಲ, ಆ ಏಕಾಂತದ ಲೋಕವನ್ನು ಕೂಡ ಸಮೃದ್ಧಗೊಳಿಸಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ. ನಾವು ಕಾಣುವ ಕನಸು ಅದು ನಮ್ಮ ಒಳಗಿರುವ ನಮ್ಮ ಭಾವ ಪ್ರಪಂಚ ಎಷ್ಟು ಶ್ರೀಮಂತವಾಗಿದೆಯೋ ಅದರಿಂದ ರೂಪುಗೊಳ್ಳುವಂಥದ್ದು. ಆದ್ದರಿಂದ ನಮ್ಮ ಮನಸ್ಸಿನ ಏಕಾಂತ ಏನಿದೆ ಆ ಏಕಾಂತವನ್ನು ಕೂಡ ಶ್ರೀಮಂತಗೊಳಿಸುವ ದಾರಿಗಳಲ್ಲಿ ನಮಗೆ ಆತ್ಮ ಸಂಗಾತಿ ಆಗಿ ನಮಗಿರುವ ದಾರಿಗಳಲ್ಲಿ ಬಹಳ ಮುಖ್ಯವಾದ ದಾರಿ ಅದು ಪುಸ್ತಕದ ಓದು. ನೀವು ಯಾವ ಗೆಳೆಯರು ಇರ್ಬೋದು, ಆ ಗೆಳೆಯರು ನಿಮಗೆ ಬೇಕಾದ ಹಾಗೆ ಮಾತಾಡ್ಬೋದು, ನಿಮಗೆ ಇಷ್ಟ ಆಗುವಾಗ ನಿಮ್ಮ ಜೊತೆಗಿರ್ಬೋದು. ಆದರೆ ನಿಮ್ಮನ್ನು ಅವರು ಸರಿಯಾಗಿ ತೋರಿಸೋದಿಲ್ಲ. ಯಾರು ಲೇಖಕರು ಅವರು ಇರ್ತಾರೆ, ಇಲ್ಲಿ ಏನು 25 ಮಂದಿ ಲೇಖಕರು ಬರೆದ ಕೃತಿ ಏನಿದೆ, ಆ ಕೃತಿಗಳ ಓದು ನಿಮ್ಮನ್ನು ನಿಮಗೆ ತೋರಿಸುವ ಕನ್ನಡಿ. ಈ ಜಗತ್ತು ಹೇಗಿದೆ ಎನ್ನುವುದನ್ನು ನಿಮಗೆ ತೋರಿಸುವ ಕನ್ನಡಿ. ಆದ್ದರಿಂದ ಕೃತಿಗಳು ಎನ್ನುವುದು ಅದು ನಮ್ಮ ಆತ್ಮ ಸಂಗಾತಿ. ನಿರಂತರವಾಗಿ ನಮ್ಮ ಜೊತೆಗಿರುವ ಯಾವುದೋ ಕಾಲದಲ್ಲಿ ಓದಿದ ಸಂಗತಿಗಳು ಕೂಡ ನಮ್ಮ ಬದುಕನ್ನು ನಮ್ಮ ಜೊತೆಗಿದ್ದು ಮುನ್ನಡೆಸ್ತಕ್ಕಂಥ ಸಂಗತಿಗಳು. ಆದ್ದರಿಂದ ಪುಸ್ತಕದ ಓದು ಎನ್ನುವುದು ಅದು ಬಹಳ ಮುಖ್ಯವಾದ ಒಂದು ನೆಲೆ. ಅಂತಹ ಆತ್ಮ ಸಾಂಗತ್ಯದ ದಾರಿಯಲ್ಲಿ ನೀವೆಲ್ಲ ಕೃತಿಗಳನ್ನು ಓದುತ್ತಾ ನಿಮ್ಮ ಮನೆಯವರನ್ನು ಓದಿಸ್ತಾ ಭಾಳ ಸಂತೋಷ ಆಯಿತು ನನಗೆ. ಏನು ಪುಸ್ತಕ ಮನೆಯ ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯೆ ಬಹಳ ದೊಡ್ಡ. ಅವರು ಹಿರಿಯ ಲೇಖಕರ ಪುಸ್ತಕಗಳನ್ನು ಪ್ರಕಟಿಸ್ತಾರೆ. ಹಾಗೆಯೇ ಇವತ್ತು ಹೊಸದಾಗಿ ಬರೀತಾ ಇರತಕ್ಕಂಥ ಲೇಖಕರಿಗೂ ಕೂಡ ಅವರು ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ಹೀಗೆ ಹಳೆಬೇರು ಹೊಸ ಚಿಗುರು ಎರಡನ್ನೂ ಸೇರಿಸಿ ಒಂದು ಕನ್ನಡದ ಪುಸ್ತಕ ಪ್ರಪಂಚದ ಸೊಬಗನ್ನು ಹೆಚ್ಚಿಸುವ ಪುಸ್ತಕ ಮನೆಯ ಒಂದು ಕ್ರಾಂತಿ ಏನಿದೆ ಅದು ನಮ್ಮ ಊರಿನ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಒಂದು ಪ್ರೇರಣೆಯಾಗಲಿ ಅಂತ ನಾನು ಭಾವಿಸ್ತೇನೆ. ಆ ಮೂಲಕ ನಮ್ಮಲ್ಲಿ ಹೊಸ ತಲೆಮಾರಿನಲ್ಲಿ ಒಂದು ಓದುವ ಸಂಸ್ಕೃತಿ ಅದು ಬೆಳೆಯಲಿ ಅಂತ ನಾನು ಆಶಿಸ್ತೇನೆ. ಮತ್ತೊಮ್ಮೆ ಇಲ್ಲಿ ಕಲಿತಾ ಇರುವ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಈ ಸಂಸ್ಥೆಯನ್ನು ಮುನ್ನಡೆಸ್ತಾ ಇರತಕ್ಕಂಥ ನನ್ನ ಎಲ್ಲ ಸಹೃದಯಿ ಗೆಳೆಯರು, ತುಂಬ ವರ್ಷಗಳಿಂದ ಸುಮಾರು 15-20 ವರ್ಷಗಳಿಂದ ನಾವೆಲ್ಲ ಭಾಳ ಆತ್ಮೀಯವಾಗಿ ಬೆಳೀತಾ ಇರುವವರು, ಅವರ
ಈ ಬೆಳವಣಿಗೆಯನ್ನು ಕಂಡು ನಾನು ತುಂಬ ಸಂತೋಷಪಟ್ಟಿದ್ದೇನೆ. ಈ ಪುಸ್ತಕದ ಧಾರೆ ಅದು ನಿರಂತರವಾಗಿ ಬೆಳೆಯಲಿ. ಯಾರು ಇದರ ಹಿಂದೆ ಈ ಮನಸ್ಸಿಟ್ಟು ಕೆಲಸ ಮಾಡ್ತಾ ಇದ್ದಾರೋ ಅವರಿಗೆಲ್ಲ ದೇವರು ಒಳಿತನ್ನು ಮಾಡಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.